ನಮಸ್ಕಾರ. ಜನಧನಿಗೆ ಸ್ವಾಗತ. ನಾನು ದಶರಥ್ ಸಾವೂರು. ಅಭಿವೃದ್ಧಿ ಕಾರ್ಯಗಳಾಗಬೇಕು. ಅಭಿವೃದ್ಧಿ ಕಾರ್ಯಗಳಾಗಿದ್ದಾಗ ನಮ್ಮ ಎಲ್ಲವನ್ನೂ ಕೂಡ ಮರೆಮಾಚುವಂಥ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ. ಅಭಿವೃದ್ಧಿ ಆದರೂ ಕೂಡ ನಮ್ಮ ಸೊಗಡನ್ನು, ನಮ್ಮ ಇತಿಹಾಸವನ್ನು, ನಮ್ಮ ಪರಂಪರೆಯನ್ನು, ನಾವು ನಡೆದು ಬಂದ ದಾರಿಯನ್ನು, ಈ ನಾಡಿಗೆ ಒಳಿತು ಮಾಡಿರೋರನ್ನು ಎಲ್ಲವೂ ಕೂಡ ನೆಲಸಮ ಮಾಡಿ ಏಕಾಏಕಿಯಾಗಿ ನಾನೇನೋ ದೊಡ್ಡ ಮಾಲ್ ಕಟ್ಬಿಡ್ತೀನಿ, ದೊಡ್ಡ ಬಿಲ್ಡಿಂಗ್ ಕಟ್ಬಿಡ್ತೀನಿ, ಎತ್ತರದ ಮೂರ್ತಿ ಕಟ್ಬಿಡ್ತೀನಿ, ಅಥವಾ ಇನ್ಯಾವುದೋ ದೊಡ್ಡ ಕಟ್ಟಡ ಕಟ್ಬಿಡ್ತೀನಿ ಅಂದರೆ ಆಗೋದಿಲ್ಲ. ನಮ್ಮ ಪರಂಪರೆ, ಈ ನಾಡಿಗೆ ಕೊಡುಗೆ ಕೊಟ್ಟವರನ್ನು ಮರಿಬಾರ್ದು. ಆದರೆ ಬೆಳಗಾವಿಯ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿಯ ಕೆಲಸದಲ್ಲಿ ಒಬ್ಬ ಮಹನೀಯ ವ್ಯಕ್ತಿಯನ್ನು ಮರೆತಿದ್ರು. ಇತಿಹಾಸ ಪುಟದಲ್ಲಿ ಅವರ ಹೆಸರು ಅಜರಾಮರವಾಗಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲೊಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದರು. ಆ ಪ್ರತಿಮೆಯನ್ನು ಕೂಡ ನೆಲಸಮ ಮಾಡಿ ಅದನ್ನು ಮರೆಮಾಚಿ ಅಲ್ಲೊಂದು ಮಾಲ್ ಕಟ್ಟಲಿಕ್ಕೆ ಹೊರಟಿದ್ರು. ಆದರೆ TV5 ಇಂಥ ವಿಚಾರದಲ್ಲಿ ಅತ್ಯಂತ ಬದ್ಧತೆಯಿಂದ, ಅತ್ಯಂತ ಕಳಕಳಿಯಿಂದ ಈ ಸುದ್ದಿಯನ್ನು ಜನಧನಿಯಲ್ಲಿ ಪ್ರಸಾರ ಮಾಡಿದ್ವಿ. ಇದೀಗ ಜನಧನಿಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ, ಫಲಶ್ರುತಿ ಸಿಕ್ಕಿದೆ, ಒಂದು ಸಾರ್ಥಕತೆ. ಆ ಮಹನೀಯರ ಪ್ರತಿಮೆ ಮತ್ತೆ ಮರಳಿ ಸ್ಥಾಪಿಸುವಲ್ಲಿ TV5 ಕೆಲಸವನ್ನು ಯಾವತ್ತೂ ಕೂಡ ಅಲ್ಲಿನ ಜನ ಮರೆಯೋದಿಲ್ಲ. ಇದು ಬೆಳಗಾವಿಯ ಕತೆ. TV5 ಕನ್ನಡ ಜನಧನಿಯ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಗಂಗಾಧರ್ ರಾವ್ ದೇಶಪಾಂಡೆ ಸ್ಮಾರಕ ತೆರವು ಮಾಡಿದ್ರು ಅಧಿಕಾರಿಗಳು. ಬೆಳಗಾವಿಯ ಟಿಳಕವಾಡಿಯ ಹಳೆಯ ಕಲಾಮಂದಿರ ಆವರಣದಲ್ಲಿದ್ದಂಥ ಸ್ಮಾರಕ ಅದು. ಸ್ಮಾರಕ ಮಾಯವಾಗಿದ್ದರ ಬಗ್ಗೆ ಧ್ವನಿ ಎತ್ತಿತ್ತು ನಿಮ್ಮ TV5. ಸ್ಮಾರ್ಟ್ ಸಿಟಿ ಯೋಜನೆಗೆ 47 ಕೋಟಿ ವೆಚ್ಚದಲ್ಲಿ ಮಾಲ್ ನಿರ್ಮಾಣದ ನೆಪದಲ್ಲಿ ಗಂಗಾಧರರಾವ್ ದೇಶಪಾಂಡೆ ಸ್ಮಾರಕ ತೆರವು ಮಾಡಲಾಗಿತ್ತು. TV5ನಲ್ಲಿ ವರದಿ ಪ್ರಸಾರವಾದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ. ಸ್ಮಾರ್ಟ್ ಸಿಟಿಯ MD ಸೋಲಿಂಗಪ್ಪ ಗೆನ್ನೂರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಗಂಗಾಧರರಾವ್ ದೇಶಪಾಂಡೆ ಮೂರ್ತಿಯ ಪುನಃ ಪ್ರತಿಷ್ಠಾಪನೆ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಅದು ಕೂಡ ಮಾಲ್ ಮುಂದೆನೇ ನಿರ್ಮಾಣ ಮಾಡ್ತೀವಿ ಎನ್ನುವ ಭರವಸೆ ಕೊಟ್ಟಿದ್ದಾರೆ. ಇತಿಹಾಸವನ್ನು ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಮಕ್ಕಳು ಶಿಕ್ಷಣ ಇದು ನಾವು ವರದಿ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ತೋರಿಸ್ತಾ ಇದ್ದೇವೆ ನೋಡಿ. ಈ ಜಾಗದಲ್ಲಿ ಮೂರ್ತಿ ಇತ್ತು. ಆ ಮೂರ್ತಿಯನ್ನು ತೆರವು ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಶ್ರೀಧರ್ ಕೊಟಾರಗಸ್ತಿ ಅಲ್ಲಿನ ಜನರನ್ನು ಮಾತಾಡಿಸಿದ್ರು. ಗಂಗಾಧರ್ ರಾವ್ ದೇಶಪಾಂಡೆ ಅವರ ಮೂರ್ತಿಯನ್ನು ತೆರವುಗೊಳಿಸಿದ್ರ ವಿರುದ್ಧ ಅಲ್ಲಿನ ಜನ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಒಂದು ಇತಿಹಾಸ, ಯಾಕೆ ಮೂರ್ತಿ ಇಡುವಂಥ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಗಂಗಾಧರ್ ರಾವ್ ದೇಶಪಾಂಡೆ ಯಾರು, ಅವರ ವ್ಯಕ್ತಿತ್ವ ಏನು, ಈ ಸಮಾಜಕ್ಕೆ ಅವರ ಕೊಡುಗೆ ಏನು, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಪಾತ್ರ ಏನು, ಬೆಳಗಾವಿಯ ಜನತೆ ಅವರನ್ನು ಮರಿಬಾರ್ದು ಎನ್ನುವ ಕಾರಣಕ್ಕಾಗಿಯೇ ಅಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಆದರೆ ಅಭಿವೃದ್ಧಿ ಮಾಲ್ನ ಹೆಸರಲ್ಲಿ ಅದನ್ನು ತೆರವುಗೊಳಿಸಿ ಇತಿಹಾಸದಲ್ಲಿ ಅಜರಾಮರವಾಗಿರಬೇಕಾಗಿದ್ದಂಥ ಗಂಗಾಧರ್ ರಾವ್ ದೇಶಪಾಂಡೆ ಅವರ ಮೂರ್ತಿಯನ್ನು ತೆರವುಗೊಳಿಸಿ ಅಪಚಾರ, ಇತಿಹಾಸಕ್ಕೆ ಅಪಚಾರ, ಅಗೌರವ. ಇದು ನಮ್ಮ ನಾಡಿಗಾಗಿ, ನಮ್ಮ ಸ್ವಾತಂತ್ರ್ಯಕ್ಕಾಗಿ ಅನೇಕ ತ್ಯಾಗ ಮಾಡಿದಂಥ ಮಹನೀಯರ ಪೈಕಿ ಇವರು ಕೂಡ ಒಬ್ಬರು. ನಾವು ಹೇಗೆ ಸುಲಭವಾಗಿ ಯಾರಿಗೆ ಹೇಳ್ದೇನೆ ಕೇಳ್ದೇನೆ ಹೆಂಗೆ ತೆರವು ಮಾಡಿಬಿಟ್ರು, ಈ ಪ್ರಶ್ನೆಯನ್ನು ನೇರವಾಗಿ ನಾವು ಎತ್ತಿದ್ವಿ.
ಸ್ಮಾರ್ಟ್ ಸಿಟಿ ಮಾಡುವಂಥ ಅವಾಂತರಗಳಿದ್ದಾವಲ್ಲ, ಸ್ಮಾರ್ಟ್ ಸಿಟಿ ಕಾಮಗಾರಿ ಹೆಸರಿನಲ್ಲಿ ನಡೆಯುವಂಥ ಎಡವಟ್ಟುಗಳಿದ್ದಾವಲ್ಲ, ಅನೇಕ ಕಡೆಗಳಲ್ಲಿ ನಾವು ಧ್ವನಿ ಎತ್ತಿದ್ದೇವೆ, ತೋರಿಸಿದ್ದೇವೆ ಜನಗಳಿಗೆ. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಅಧ್ವಾನ ತುಮಕೂರಲ್ಲಿ ಮಾಡಿದ್ರು, ಅದನ್ನೂ ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಅದನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನು ನಾವು ಮಾಡಿದ್ವಿ. ಇನ್ನು ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ನಡೆಯುವಂಥ ಅನೇಕ ಕೆಲಸಗಳನ್ನು ಕೂಡ ನಾವು ತೋರಿಸಿದ್ವಿ. ಗ್ಲಾಸ್ ಹೌಸ್ ವಿಚಾರದಲ್ಲಿ ಏನಾಯಿತು, ಗ್ಲಾಸ್ ಹೌಸ್ ವಿಚಾರದಲ್ಲಿ ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಕೆಲಸದಲ್ಲಿ ಏನಾಯಿತು, ಅದೆಲ್ಲವನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಆಳುವಂಥವರ ಕಣ್ತರಿಸುವ ಕೆಲಸ ನಾವು ಮಾಡಿದ್ವಿ. ಅಧಿಕಾರಿಗಳು ಎದ್ನೋ ಬಿದ್ನೋ ಅಂತ ಓಡು ಬರುವ ಹಾಗೆ ಮಾಡಿದ್ವಿ. ಎಸ್, ಇಲ್ಲಿಯೂ ಕೂಡ ಅದೇ. ಈ ಮಾಲ್ ಕಟ್ಟುವ ನೆಪದಲ್ಲಿ ಮೂರ್ತಿಯನ್ನು ತೆರವು ಮಾಡಿದ್ರಲ್ಲ, ಈಗ ಓಡ್ ಬಂದಿದ್ದಾರೆ ನೋಡಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಾವು ಪ್ರಶ್ನೆ ಮಾಡಿಲ್ಲ ಅಂದರೆ ಅವರು ಆ ಮೂರ್ತಿಯನ್ನು ಮತ್ತೆ ಪುನಃ ಸ್ಥಾಪಿಸ್ತಿದ್ರು ಅನ್ನುವ ಯಾವ ಭರವಸೆನೂ ಇರಲಿಲ್ಲ. ಸ್ಮಾರ್ಟ್ ಸಿಟಿ ಅಧಿಕಾರಿಗಳ ಜೊತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಮಾತುಕತೆಯನ್ನು ಮಾಡಿದ್ದಾರೆ, ನೋಡೋಣ. ಕರ್ನಾಟಕದ ಸಿಂಹ, ಸ್ವಾತಂತ್ರ್ಯ ಹೋರಾಟಗಾರ, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕನ್ನಡವನ್ನು ಕಟ್ಟಿ ಬೆಳೆಸಿದಂಥ ಗಂಗಾಧರರಾವ್ ದೇಶಪಾಂಡೆ ಸ್ಮಾರಕದ ಬಗ್ಗೆ ಸಾಕಷ್ಟು ವಿವಾದ ಸೃಷ್ಟಿಯಾಗಿತ್ತು. ಯಾಕಂದರೆ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಸ್ಮಾರ್ಟ್ ಸಿಟಿ ಯೋಜನೆ ಏನು ಕಾಮಗಾರಿ ನಡೀತಾ ಇದ್ವು, ಆ ಒಂದು ಸಂದರ್ಭದಲ್ಲಿ ಬೆಳಗಾವಿಯ ಠಿಳಕ್ವಾಡಿಯಲ್ಲಿ ಈ ಒಂದು ಏನು ಗಂಗಾಧರರಾವ್ ದೇಶಪಾಂಡೆ ಸ್ಮಾರಕ ಇತ್ತು, ಆ ಸ್ಮಾರಕವನ್ನು ಮಾಲ್ ನಿರ್ಮಾಣದ ಹಿನ್ನೆಲೆಯಲ್ಲಿ ಅದನ್ನು ಇಲ್ಲಿಂದ ಸುರಕ್ಷಿತವಾಗಿ ತೆರವುಗೊಳಿಸಿರ್ತಕ್ಕಂಥದ್ದು. ಇದು ಕೆಲವೊಂದಿಷ್ಟು ಜನರಿಗೆ ಇದು ಅದರ ಗಮನ ಇಲ್ಲದ ಕಾರಣಕ್ಕಾಗಿ ಮಾಲ್ನಲ್ಲಿ ಇಲ್ಲಿರ್ತಕ್ಕಂಥ ಗಂಗಾಧರರಾವ್ ದೇಶಪಾಂಡೆ ಅವರ ಸ್ಮಾರಕ ಮಾಯವಾಗಿದೆ, ಅದು ಪುನಃ ಇಲ್ಲಿ ಸ್ಥಾಪನೆ ಆಗೋದಿಲ್ಲ ಅನ್ನೋಂಥ ಆತಂಕ ಸ್ಥಳೀಯರಲ್ಲಿತ್ತು. ಈಗ ಇದೆಲ್ಲದಕ್ಕೂ ಕೂಡ ಒಂದು ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಗಂಗಾಧರರಾವ್ ದೇಶಪಾಂಡೆ ಅವರ ಏನೋ ಒಂದು ಮೂರ್ತಿ ಇದೆಯೋ, ಸ್ಟ್ಯಾಚ್ಯೂ ಇದೇ ಒಂದು ಮಾಲ್ ಏನಿದೆ, ಮಾಲ್ನ ಮುಂಭಾಗದಲ್ಲಿ ಆಕರ್ಷಣೀಯವಾಗಿ ಇಲ್ಲಿ ಅದನ್ನು ಇಲ್ಲೇ ಒಂದು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಜೊತೆಗೆ ಈಗ ಅದಕ್ಕೆ ಈಗಾಗಲೇ ಕಾಮಗಾರಿ ಕೂಡ ನಡೀತಿರ್ತಕ್ಕಂಥದ್ದು. ಇಲ್ಲಿಗ ಏನು ಸ್ಮಾರ್ಟ್ ಸಿಟಿ ಎಮ್ ಡಿ ಆದಂಥ ಸೋಮಲಿಂಗ್ ಸರ್ ಅವರು ಇಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅಧಿಕಾರಿಗಳ ಜೊತೆ ಆಗಿರ್ಬೋದು, ಇಂಜಿನಿಯರ್ ಜೊತೆ ಆಗಿರ್ಬೋದು, ಯಾವ ರೀತಿ ಸ್ಮಾರಕ ಕುಣಿಸೋದಕ್ಕೆ ತಯಾರಿ ಆಗಿದೆ ಅನ್ನೋದು ಕೂಡ ಅವ್ರು ಚರ್ಚೆ ಕೂಡ ಮಾಡಿದ್ದಾರೆ. ಬನ್ನಿ, ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಸ್ಮಾರ್ಟ್ ಸಿಟಿ ಎಮ್ ಡಿ ಆದಂಥ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಒಂದು ಪ್ರಮುಖವಾಗಿ ಗಂಗಾಧರ ದೇಶಪಾಂಡೆ ಕರ್ನಾಟಕ ಸಿಂಹ ಅನ್ನೋದು ಬಿರುದು ಪಡೆದಿದ್ದಾರೆ ಸರ್. ಆ ಸ್ಮಾರಕ ಎಲ್ಲೇ ಒಂದು ಕಡೆ ಹೋಗಿಬಿಡುತ್ತೆ, ಮಾಲ್ ಕಟ್ತಾ ಇದ್ದಾರೆ, ಸೊ ಅದು ಇಲ್ಲಿಂದ ಮಾಯ ಆಯಿತು ಅನ್ನೋ ರೀತಿಯಲ್ಲಿ ಒಂದು ಜನರಲ್ಲಿ ಒಂದು ಅಭಿಪ್ರಾಯ ವ್ಯಕ್ತವಾಗಿತ್ತು. ಈಗ ಅದು ಯಾವ ರೀತಿ ಸರ್, ಜನರಿಗೆ ಏನು ಹೇಳ್ತಾರೆ ನೀವು? ನಮಸ್ಕಾರ ಸರ್. ಕಲಾಮಂದಿರ ಒಂದು ನವೀಕರಣ, ನಾವು ಕಟ್ಟಡವನ್ನು ತೆಗೆದುಕೊಂಡು ಸ್ಮಾರ್ಟ್ ಸಿಟಿ ಈಗಾಗಲೇ ಇದು ಮುಗಿಲಿಕ್ಕೆ ಬಂದಿದೆ. ನಾವು ಕಲರ್ ಈಗ ಕಂಪ್ಲೀಟ್ ಆಗಿದೆ, ಇದೆಲ್ಲ ಪೂರ್ಣಗೊಂಡಿದೆ. ಮುಂಭಾಗದಲ್ಲಿದ್ದಂಥ ಸ್ವತಂತ್ರ ಹೋರಾಟಗಾರಂಥ ಗಂಗಾಧರ ದೇಶಪಾಂಡೆ ಅವರ ಮೂರ್ತಿಯನ್ನು ನಾವು ಸುರಕ್ಷಿತವಾಗಿ ತೆಗೆದಿಟ್ಟಿದ್ದೀವಿ. ಅದನ್ನು ಕೂಡ ತಾವು ನೋಡ್ಬೋದಾಗಿದೆ. ಇಲ್ಲಿ ಬ್ಯೂಟಿಫಿಕೇಷನ್ ಮಾಡಿಬಿಟ್ಟು ಮುಂಭಾಗದಲ್ಲಿ ಫ್ರಂಟ್ ವ್ಯೂದಲ್ಲಿ ಬರುವಂಥದ್ದನ್ನು ಕಂಪ್ಲೀಟ್ ಮಾಡಿದ ನಂತರ ನಾವಿಲ್ಲಿ ಇನ್ಸ್ಟಾಲೇಷನ್ ಮೂರ್ತಿ ಸ್ಥಾಪನೆಯನ್ನು ಮಾಡುವಂಥದ್ದು ಕ್ರಮ ಜರುಗಿಸ್ತೀವಿ. ಕಳೆದ 4 ವರ್ಷದಿಂದ ಕಾಮಗಾರಿ ನಡೀತಾ ಇದೆ, ಇನ್ನು ಎಷ್ಟು ದಿನ ಆಗುತ್ತೆ ಸರ್? ಕಂಪ್ಲೀಟ್ ಆಗಿದೆ, ಈಗಾಗಲೇ ಕಂಪ್ಲೀಟ್ ಆಗಿದೆ, ಪೂರ್ಣಗೊಂಡಿದೆ. ಕಲರಿಂಗ್ ಮುಗಿತಾ ಇದೆ, ಸಣ್ಣ ಪುಟ್ಟ ಏನು ವರ್ಕ್ಸ್ ಇದೆ ಈಗ ಮುಗಿತಾ ಇದ್ದಾರೆ. ಯಾವ ರೀತಿಯ ಮಾಡ್ತೀವಿ? ಇದಕ್ಕೆ ಮುಂಚೆ ಅಲ್ಲಿದ್ದಂಥ ಸ್ಟ್ಯಾಚುನ ನಾವನ್ನ ಮಾಡಿ ಸೇಫಾಗಿ ಇಟ್ಟಿದ್ವಿ. ಈ ಜಾಗದಲ್ಲಿ ಎಸ್ಪೆಷಲಿ ನೀವು ನೋಡುತ್ತ ಜಾಗದಲ್ಲಿ ಇದನ್ನು ಒಂದು ಹಸಿರುತನದಿಂದ ನಾವು ಪ್ಲಾಂಟೇಶನ್ಸ್ ಎಲ್ಲ ಮಾಡಿ ಅದಕ್ಕೆ ಮುಂದ್ಗಡೆ ಒಂದು ಗೋಡೆ ಕಟ್ಟಿ ಆ ಗೋಡೆ ಮೇಲೆ ನೀರು ಬರುವಂಥ ಒಂದು ಚಂದವಾದ ಕಾಣಂಥ ಒಂದು ಕಾರ್ಯ ಮಾಡಿ ಅದ್ರ ಮೇಲ್ಗಡೆ ಗೋಡೆ ಕೆಳಗೆ ಗೋಡೆದಲ್ಲಿ ಅಕ್ಷರದಲ್ಲಿ ಇರ್ತವೆ ಈ ಮಾಲಿನ ಹೆಸರು ಏನು ಕೊಡ್ಲಿಕ್ಕಾಗತ್ತೆ. ಅದರ ಮಧ್ಯಭಾಗದಲ್ಲಿ ಆ ಒಂದು ಸ್ಟ್ಯಾಚ್ಯೂನ ನಾವು ಅದರ ಮೇಲೆ ಪೆಡಸ್ಟ್ರಲ್ ಮೂಲಕ ಇನ್ಸ್ಟಾಲ್ ಮಾಡ್ತೀವಿ. ಅದನ್ನು ಇನ್ನಷ್ಟು ರೀತಿಯಾಗಿ ನಾವು ಇದು ಮಾಡಿಬಿಟ್ಟು ನವೀಕರಣ ಮಾಡಿಬಿಟ್ಟು ಈ ಮುಖ್ಯವಾದಂಥ ಈ ಮಾಲಿಗೆ ಮುಖ್ಯ ನೋಟ ಕೊಡುವಂಥ ಒಂದು ಭಾಗದಲ್ಲಿ ಅವ್ರನ್ನ ಬಹಳ ಇದರ ಗೌರವದಿಂದ ಗಣ್ಯವಾಗಿ ನಾವು ಅದನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ. ಅದು ಇಲ್ಲ, ಬಿಲ್ಡಿಂಗ್ ವೆಚ್ಚದಲ್ಲೇ ಅದು ಕವರ್ ಆಗ್ತಾ ಇದೆ. ಸೊ ಹೆಂಗೂ ಮಾಲಿಗೆ ನಾವು ಬ್ಯೂಟಿಫೈ ಮಾಡ್ತಾ ಇದ್ವಿ, ಅವ್ರಿಗೆ ಸಂಬಂಧಪಟ್ಟ ಈ ಜಾಗವನ್ನು ಮೀಸಲಾಗಿಟ್ಟಿದ್ದೇವೆ. ಇದು ಏನಂದ್ರೆ ಸ್ಮಾರ್ಟ್ ಸಿಟಿ ಎಮ್ ಡಿ ಅವರು ಮತ್ತೆ ಏನೋ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ಬಳಿಕ ಏನು ಸ್ವಾತಂತ್ರ್ಯ ಹೋರಾಟಗಾರರ ಹಣವನ್ನ ಸೇರಿಸಿ ಏನು ಒಂದು ಗಂಗಾಧರ ದೇಶಪಾಂಡೆ ಅವರ ಒಂದು ಮೂರ್ತಿಯನ್ನು ನಿರ್ಮಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಈಗ ಅದನ್ನ ಆ ಒಂದು ಸ್ಥಳ ಬದಲಾವಣೆ ಆಗಿದೆ, ಆದರೆ ಯಾವುದೇ ಕಾರಣಕ್ಕೂ ಅದು ಇಲ್ಲಿಂದ ಮಾಯ ಆಗಿಲ್ಲ ಅನ್ನೋಂಥ ಮಾತನ್ನ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಮಾಲ್ನ ಎಂಟ್ರೆನ್ಸ್ ಏನಿದೆ, ಮಾಲ್ನ ಎಂಟ್ರೆನ್ಸ್ ಏನಿದೆ, ಮಾಲ್ನ ಎಂಟ್ರೆನ್ಸ್ನಲ್ಲಿ ಈಗ ಗಂಗಾಧರ ದೇಶಪಾಂಡೆ ಅವರ
ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಈಗಾಗಲೇ ಮಾಲ್ ಕಾಮಗಾರಿ ಪೂರ್ಣಗೊಂಡಿದೆ. ಇನ್ನು ಇನ್ನು ಕೆಲವೊಂದಿಷ್ಟು ಕಾಮಗಾರಿ ಉಳಿದಿರ್ತಕ್ಕಂಥದ್ದು. ಈಗ ಏನು ಸ್ಮಾರಕ ಏನು ಇದೇನೋ ಆ ಒಂದು ಸ್ಮಾರಕ ಸ್ಥಳದಲ್ಲಿ ಕೂಡ ಕಾಮಗಾರಿ ಆರಂಭಿಸಿದ್ದೇವೆ ಅನ್ನೋಂಥ ಮಾತನ್ನು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರೇವ್ ಜೊತೆ ಶ್ರೀಧರ್ ಕೊಟಾರಗಸ್ತಿ, TV5 ಬೆಳಗಾವಿ. ಗಂಗಾಧರ್ ರಾವ್ ದೇಶಪಾಂಡೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ಮಟ್ಟಿಗೆ ತೊಡಗಿಕೊಂಡಿದ್ರು ಅಂತ ಹೇಳಿದ್ರೆ, ಬಾಲಗಂಗಾಧರ್ ತಿಲಕ್ ಅವರು ಆರಂಭಿಸಿದಂಥ ಹೋಮ್ ರೂಲ್ ಲೀಗ್ ಚಳವಳಿಯ ಬಹುದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸೋದ್ರಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆ ಮೊದಲಿಗರಾಗಿದ್ದರು. ಬಾಲಗಂಗಾಧರ್ ತಿಲಕರ ನಂತರದಲ್ಲಿ ಅಥವಾ ಆ ಹೋಮ್ ರೂಲ್ ಲೀಗ್ನ ಚಳವಳಿಯ ನೇತೃತ್ವವನ್ನು ವಹಿಸಿಕೊಳ್ಳೋದ್ರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಇವರು ಉಪಾಧ್ಯಕ್ಷರಾಗಿದ್ದರು. ಅವ್ರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಂಥವರು ಗಂಗಾಧರ್ ರಾವ್ ದೇಶಪಾಂಡೆ. ಗಾಂಧೀಜಿಯ ಜೊತೆ ಒಂದು 5 ಜನ ಅತ್ಯಂತ ಪ್ರೀತಿ ಪಾತ್ರರು ಅಂತ ಹೇಳಿದ್ರೆ ಪಟ್ಟಾಭಿ, ಸೀತಾರಾಮಯ್ಯ ಅವರೆಲ್ಲ ಸೇರಿದಂಗೆ ಯಾರಾದರೂ ಅತ್ಯಂತ ಪ್ರೀತಿ ಪಾತ್ರರು ಯಾರಾದರೂ ಇದ್ದಾರೆ ಅಂದರೆ ಅದರಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆ ಕೂಡ ಇದ್ದರು. ಗಂಗಾಧರ್ ರಾವ್ ದೇಶಪಾಂಡೆ ಅವರ ಇತಿಹಾಸ, ಕೊಡುಗೆ ಬಹಳ ದೊಡ್ಡದಾಗಿದೆ. ಇವ್ರ ತಂದೆ ಇನಾಮದಾರರಾಗಿದ್ದರು. ಆದರೆ ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಇತ್ತು. ಆದರೂ ಕೂಡ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಬೇಕು ಎನ್ನುವ ಆ ಛಾತಿ ಇತ್ತು. ಆ ಕಾರಣಕ್ಕಾಗಿ ಅವರು ಈ ಭೂಮಿ ಮೇಲೆ ಶಾಶ್ವತವಾಗಿರಬೇಕು, ಇರ್ತಾರೆ ಅನ್ನೋ ನಂಬಿಕೆ, ಅದನ್ನು ಕಣ್ತರಿಸುವ ಪ್ರಯತ್ನವನ್ನು ನಾವಿವತ್ತು ಮಾಡಿದ್ದೇವೆ. ಗಂಗಾಧರ್ ರಾವ್ ದೇಶಪಾಂಡೆ ಅವರು ತಮ್ಮನ್ನು ತಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದು ಮಾತ್ರವಲ್ಲ, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಈ ನೆಪದಲ್ಲಾದರೂ ಕೂಡ ಅವರ ಕೆಲಸಗಳನ್ನು ನಾವು ಜನರ ಮುಂದೆ ಇಡಬೇಕಾಗತ್ತೆ. 1920ರಲ್ಲಿ 24ರಲ್ಲಿ ಮೊದಲ ಬೆಳಗಾವಿಯಲ್ಲಿ ನಡೆದಿರುವಂಥ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಮೊದಲ ಕಾಂಗ್ರೆಸ್ ಅಧಿವೇಶನಕ್ಕೆ ಇವರು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದರು. ಇವರ ನೇತೃತ್ವದಲ್ಲಿಯೇ ಕಾಂಗ್ರೆಸ್ನ ಅಧಿವೇಶನ ನಡೀತು. ಇವತ್ತಿಗೂ ಕೂಡ ಬೆಳಗಾವಿಯಲ್ಲಿ ಅತ್ಯಂತ ಅದ್ಧೂರಿಯಿಂದ ಶಿವಾಜಿ ಜಯಂತಿ ಮತ್ತು ಗಣೇಶ ಮೆರವಣಿಗೆ ಎಲ್ಲ ಮಾಡ್ತಾರಲ್ಲ. ಗಣೇಶನ ಮೆರವಣಿಗೆ, ಗಣೇಶದ ಹಬ್ಬದ ಆಚರಣೆ, ಶಿವಾಜಿ ಜಯಂತಿ ಯಾಕೆ ಮಾಡ್ತಾಯಿದ್ರು ಆಗ ಅಂತ ಹೇಳಿದ್ರೆ, ಜನರನ್ನು ಒಟ್ಟಿಗೆ ಸೇರಿಸಬೇಕು, ಸ್ವಾತಂತ್ರ್ಯದ ಬಗ್ಗೆ ಅರಿವನ್ನು ಮೂಡಿಸಬೇಕು. ಹೀಗಾಗಿ ಗಣಪತಿ ಹಬ್ಬವನ್ನು ಮಾಡ್ತಾಯಿದ್ರು. ಎಲ್ಲ ಜನರನ್ನು ಒಟ್ಟಿಗೆ ಸೇರಿಸಿ ಸ್ವಾತಂತ್ರ್ಯದ ಅರಿವನ್ನು ತುಂಬಬೇಕು ಅಂತ ಹೇಳಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವಾಜಿ ಜಯಂತಿ, ಗಣೇಶನ ಹಬ್ಬವನ್ನು ಮಾಡಿದ್ದು ಇದೇ ಗಂಗಾಧರ್ ರಾವ್ ದೇಶಪಾಂಡೆ. ಇವತ್ತಿಗೆ ಭಾಳ ಜೋರಾಗಿ ನಡೆಯುತ್ತೆ. ಇನ್ನು ಬೆಳಗಾವಿಯಲ್ಲಿ ಖಾದಿ ಕ್ರಾಂತಿ ಮಾಡಿದಂಥವರು ಇವರು. ಖಾದಿ ಕ್ರಾಂತಿ, ಅಂಥ ದೊಡ್ಡ ಮಟ್ಟದ ಖಾದಿ ಕ್ರಾಂತಿ ಮಾಡಿದ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಬೆಳಗಾವಿ ಅತ್ಯಂತ ಉತ್ಕೃಷ್ಟವಾದ ನೇಕಾರರ ಅಥವಾ ನೇಕಾರಿಕೆ ಕೆಲಸ ಅಲ್ಲಿ ನಡೀತಾ ಇದೆ. ಅನೇಕ ಕೆಲಸ ಕಾರ್ಯಗಳಿದ್ದಾವೆ. ಅವರು ಪತ್ರಕರ್ತರು ಕೂಡ ಆಗಿದ್ದರು. ಲೋಕಮಾನ್ಯ ಎಂಬ ಪತ್ರಿಕೆಯನ್ನು ಕೂಡ ಆರಂಭ ಮಾಡಿದರು ಮರಾಠಿಯಲ್ಲಿ. ಕನ್ನಡದಲ್ಲಿ ಧುರೀಣ ಅಂತ ಮಾಡಿದರು. ಸಂಯುಕ್ತ ಕರ್ನಾಟಕದಲ್ಲೂ ವರ್ಕ್ ಮಾಡಿದರು. KPCC, ಇವತ್ತೇನು ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಂತ ಕರಿತೀವಲ್ಲ, ಆವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ 1920ರಲ್ಲೇ ಮೊಟ್ಟ ಮೊದಲ KPCC ಅಧ್ಯಕ್ಷರು ಅಂತ ಯಾರಾದರೂ ಇದ್ದರೆ ಈ ಗಂಗಾಧರ್ ರಾವ್ ದೇಶಪಾಂಡೆ. ಇಂಥ ಇತಿಹಾಸವನ್ನು ಹೊಂದಿರುವಂಥ ಗಂಗಾಧರ್ ರಾವ್ ದೇಶಪಾಂಡೆ ಅವರ ಪ್ರತಿಮೆ ಏಕಾಏಕಿಯಾಗಿ ಕಾಣೆಯಾಗತ್ತೆ ಅಂತ ಹೇಳಿದ್ರೆ ಕೈಕಟ್ಟಿ ಕೂತ್ಕೊಳ್ಳಿಕ್ಕಾಗತ್ತಾ? ನೋಡಿಯೂ ನೋಡದಿರುವಾಗೆ ಇರೋಕ್ಕಾಗತ್ತಾ? ಮಾತಾಡೋಣ. ದೀಪಕ್ ಗುಡುಗನಟ್ಟಿಯವರಿದ್ದಾರೆ, ಕರವೇ ಜಿಲ್ಲಾಧ್ಯಕ್ಷರವರು. ನಮಸ್ಕಾರ ದೀಪಕ್ ಅವರೇ. ಸರ್ ನಮಸ್ಕಾರ. ನಾವು ಗಂಗಾಧರ್ ರಾವ್ ದೇಶಪಾಂಡೆ ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಅಟ್ಲೀಸ್ಟ್ ಈ ಸ್ಮಾರ್ಟ್ ಸಿಟಿಯವರು ಮಾಡಿರುವಂಥ ಎಡವಟ್ಟಿನಿಂದಾದರೂ ಅವರ ಬಗ್ಗೆ ಸಂದೇಶ ಹೋಗಬೇಕು ಅಂತ. ಹೌದು ಸರ್, ನಾನು ನೀವೀಗೆಲ್ಲ ಹೇಳಿದ್ದು ಕೇಳಿದೆ. ಗಂಗಾಧರ್ ಅವ್ರ ದೇಶಪಾಂಡೆ ಅವರ ಇತಿಹಾಸ ಬೆಳಗಾವಿ ಒಳಗಡೆ ಬಹಳ ದೊಡ್ಡದಿದೆ. ಓಕೆ. ವಿಶೇಷವಾಗಿ ನಾನು ನಿಮ್ಮ ಸುದ್ದಿವಾಹಿನಿಗೆ ಬೆಳಗಾವಿಯ ಜನತೆ, ರಾಜ್ಯದ ಜನತೆ ಪರವಾಗಿ ನನ್ನ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಮಾದರಿ ಆಗುವಂತವ್ರು ಇವ್ರು ಗಂಗಾಧರ್ ರಾವ್ ದೇಶಪಾಂಡೆ ಅವರ ಇತಿಹಾಸ. ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೇಕು ಅಂತಂದ್ರೆ, ಒಂದು ಗುಂಪುಗಳನ್ನ ಕಟ್ಕೋಬೇಕು ಅಂದ್ರೆ, ಅವಾಗ ಗಣೇಶನ ಜಯಂತಿಗಳನ್ನ, ಗಣೇಶನ ಕೂಡ್ಸೋದ್ರ ಮುಖಾಂತರ ಒಂದು ನಾವೆಲ್ಲ ಭಾರತೀಯರು ಒಂದ್ ಕಡೆ ಸೇರಿಸಿ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಹೌದು. ಅಂತಹ ಸಂದರ್ಭದಲ್ಲಿ ಗಂಗಾಧರ ದೇಶಪಾಂಡೆ ಅವರ ಪಾತ್ರ ಬಹು ಮುಖ್ಯವಾದಂತದ್ದು.
ಅದಕ್ಕೆ ಇವತ್ತು ನೀವು ಸರ್ಕಾರದ ಕಣ್ತೆರೆಸುವಂತ ಕೆಲಸ ಮಾಡಿದಿರಿ, ಜಿಲ್ಲಾಡಳಿತವನ್ನ ಎಚ್ಚರಿಸುವಂತ ಕೆಲಸ ಮಾಡಿದಿರಿ. ಆ ಮಾಲ್ ಮುಗಿದ ನಂತರ ದೇಶಪಾಂಡೆ ಅವರ ಪ್ರತಿಮೆ ಮತ್ತೆ ಅಲ್ಲೇ ಅನಾವರಣ ಆಗ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿತ್ತು. ಅದು ನಿಮ್ಮಿಂದ ಸಾಧ್ಯ ಆಗಿದೆ. ನೋಡಿ, ಈಗ ಅಭಿವೃದ್ಧಿ ಬೇಕು, ಅಭಿವೃದ್ಧಿ ಬೇಡ ಅಂತ ನಾವು ಹೇಳೋದಿಲ್ಲ. ಆದರೆ ಅಭಿವೃದ್ಧಿಯನ್ನು ಹಿಂದೆ ನಮಗೆ ಕೊಡುಗೆ ಕೊಟ್ಟಿರುವಂಥ, ನಾವು ಈ ಮಟ್ಟಕ್ಕಿದ್ದೀವಿ ಅಂತ ಹೇಳಿದ್ರೆ ಇಂಥ ಮಹನೀಯರ ಕೊಡುಗೆ, ಮಹನೀಯರ್. ಹೌದು ಹೌದು ಸರ್. ಅಂಥವ್ರನ್ನ ನಾವು ನೆಲಸಮ ಮಾಡಿಬಿಡ್ತೀವಿ, ತೆರವು ಮಾಡಿಬಿಡ್ತೀವಿ, ಅಥವಾ ಇತಿಹಾಸವನ್ನೇ ಮರೆಮಾಚಿಬಿಡ್ತೀವಿ ಅಂತ ಹೇಳಿದ್ರೆ ಸರ್, ನಮ್ಮ ಮುಂದಿನ ಪೀಳಿಗೆಗೆ ಏನ್ ಬೇಕಾಗಿದೆ, ನಮ್ಮ ಹಿಂದಿನ ಪೂರ್ವಜರ ಇತಿಹಾಸ ಏನನ್ನುವಂಥದ್ದು ತಿಳ್ಕೊಬೇಕಾಗಿದೆ. ನಾವು ಅಭಿವೃದ್ಧಿಗೆ ವಿರೋಧ ಇಲ್ಲ, ಆದ್ರೆ ಅಭಿವೃದ್ಧಿಯ ಜೊತೆ ಇದನ್ನೆಲ್ಲ ಮಾಡ್ತಾರಂದ್ರೆ ಅದನ್ನ ನಾವು ಸಂಪೂರ್ಣವಾಗಿ ವಿರೋಧಿಸ್ಬೇಕಾಗತ್ತೆ. ಆ ಕಾರಣಕ್ಕೆ ಇದು ಆಗ್ಬಾರ್ದಾಗಿತ್ತು. ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಇದರಿಂದ ವೈಫಲ್ಯದಿಂದ ಆಗಿತ್ತು. ಆದ್ರೆ ನಿಮ್ಮ ಸುದ್ದಿವಾಹಿನಿಯ ಮುಖಾಂತರ ಮತ್ತೆ ಅದನ್ನ ಅಲ್ಲೇ ಮರುಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಒಂದು ಇದನ್ನಾಗಿದೆ. ಅದು ಬಹಳ ಸಂತೋಷ ಆಗಿದೆ ನಮಗೆಲ್ಲ. ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದೀಗ ರಾಜು ಇದ್ದಾರೆ, ಪ್ರಾಜೆಕ್ಟ್ ಇಂಜಿನಿಯರ್ ಅವರು. ರಾಜು ಅವರೇ ನಮಸ್ತೆ. ನಮಸ್ತೆ ಸರ್. ಈಗ ನೀವು ವಾಪಸ್ ಅದನ್ನು ಮರುಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾವ ಕಾರಣಕ್ಕಾಗಿ ಮೊದಲೇ ಇದನ್ನು ಯಾಕೆ ನೀವು ಗಮನಿಸಿರ್ಲಿಲ್ಲ ಅಂತ? ಇಲ್ಲ, ಗಮನಿಸದಲ್ಲ ಸರ್, ಇದನ್ನ ಈ ಮಾಲಿನ ಪ್ರಾಮುಖ್ಯವಾದಂತ ಒಂದು ಸ್ಥಳವನ್ನ ನಾವು ಆಯೋಜಿಸಿಟ್ಟಿದೀವಿ ಸರ್. ಅದಕ್ಕಾಗಿ ಮೀಸಲಾಗಿತ್ತಂತ ಒಂದು ಸ್ಥಳವನ್ನ ಈಗ ಅದನ್ನ ಸುಂದರವಾಗಿ ಹೂ ಗಿಡ ಸಮೇತವಾಗಿ ಒಂದು ವಾಟರ್ ಫಾಲ್ ಇಟ್ಟು ಅದನ್ನ ಬಹಳ ಗೌರವಾರ್ಥವಾಗಿ ಒಂದೇ ಒಂದು ಪ್ರಾಮುಖ್ಯವಾದ ಸ್ಥಳದಲ್ಲಿ ಇಡಬೇಕು ಅಂತಾನೆ ಅದನ್ನ ಒಂದು ಸ್ಥಳವನ್ನ ಅದಕ್ಕೋಸ್ಕರವೇ ಸುಸಜ್ಜಿತವಾಗಿ ಮಾಡಿದೀವಿ ಸರ್. ಈಗ ಅದಕ್ಕೋಸ್ಕರವಾಗಿ ಮಾಲಿನ ಎಂಟ್ರೆನ್ಸ್ ಏನಿದೆ, ನೀವು ಬೇಸ್ಮೆಂಟ್ ಗೆ ತಳಮಾಡಿಗೆ ಹೋಗುವಂತ ದಾರಿ ಇರ್ಬೋದು, ಮೈನ್ ಎಂಟ್ರೆನ್ಸ್ ಬರುವಂತ ಸ್ಥಳ ಇರ್ಬೋದು, ಅದಕ್ಕೋಸ್ಕರವಾಗಿ ಒಂದು ರೌಂಡ್ ಆದಂತ ಒಂದು ಸ್ಥಳವನ್ನು ಮಾಡಿ ಅಲ್ಲಿ ಒಂದು ವಾಲ್ ಮಾಡಿ ಗ್ರನೈಟ್ ಕ್ಲಾಡಿಂಗ್ ನ ಮಧ್ಯಭಾಗದಲ್ಲಿ ಹಿಂದ್ಗಡೆ ಗಿಡಗಳಿರ್ತವೆ. ಒಂದು ಮಧ್ಯಭಾಗದಲ್ಲಿ ಇವರ ನಮ್ಮ ಗಂಗಾಧರರಾವ್ ದೇಶಮುಖ್ ಕರ್ನಾಟಕ ರತ್ನ ಅವರ ಗೌರವಾರ್ಥ ಆದಂತ ಒಂದು ಸ್ಥಾಪನೆನ ಅಲ್ಲಿ ಮಾಡ್ಲಿಕ್ಕಿದ್ದೇವೆ ಸರ್. ಓಕೆ, ಈ ಹಿಂದೆ ನೀವು ಇದನ್ನ ಮೂರ್ತಿಯನ್ನ ಅಥವಾ ಈ ಪ್ರತಿಮೆಯನ್ನ ತೆರವುಗೊಳಿಸಿದಾಗ, ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದಾಗ ಬೆಳಗಾವಿ ಜನರಿಗೆ ಒಂದು ಆತಂಕ ಇತ್ತು, ಎಲ್ಲಿ ಹೋದ್ರು ದೇಶಪಾಂಡೆ ಅವರು, ನಾವು ದಿನ ನೋಡ್ತಾ ಇದ್ವಲ್ಲ ಅಂತ ಹೇಳಿ. ಇಲ್ಲ ಸರ್, ಈಗ ಈ ಮಾಲಿನ ಒಂದು ಮುಖ್ಯವಾದಂತ ಒಂದು ಆಗ್ಲಿಕ್ಕೆ ಕಾರಣ ಅವರೇ ಅಲ್ವಾ ಸರ್ ಇಲ್ಲಿಗೆ. ಸೊ ನಾವು ಮುಂಚೆಯಿಂದನೂ ಇದ್ದಿದ್ದರಿಂದ ಸೊ ಪ್ರಾಮುಖ್ಯವಾದಂತ ಅವ್ರನ್ನ ಎಲ್ಲಾ ನಿರ್ಮಿಸ್ಬಿಟ್ಟು ನಾವು ಅವ್ರನ್ನೇ ಪ್ರತಿಷ್ಠಾಪನೆ ಮಾಡದೇ ಇದ್ರೆ ಅದು ಅರ್ಥನೇ ಇಲ್ಲ. ಈ ಮಾಲಿಗೆ ಹೆಸರು ಏನಿಡ್ತೀರಿ? ಇದು ಮೋಸ್ಟ್ಲಿ ಸರ್ಕಾರದಿಂದ ಇನ್ನೂ ಬಂದಿಲ್ಲ ಸರ್, ಹೆಸರು ಬಂದಿಲ್ಲ. ಈ ಪ್ರಶ್ನೆಯನ್ನ ಸೋಮಲಿಂಗಪ್ಪ ಅವ್ರಿಗೂ ಕೇಳಿದ್ವಿ, ಬೆಳಗಾವಿಯ ಸ್ಮಾರ್ಟ್ ಸಿಟಿ MD ಸೋಮಲಿಂಗಪ್ಪ. ಹೌದು ಸರ್, ಅವ್ರಿಗೂ ಕೇಳಿದ್ವಿ, ಬಟ್ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ಇವಾಗ ಸದ್ಯದಲ್ಲಿ ಮಾಡ್ತಾರೆ ಸರ್ ಅದನ್ನ. ಯಾಕಂತಂದ್ರೆ ಅದು ಆಲ್ಮೋಸ್ಟ್ ಒಂದು ಕಂಪ್ಲೀಷನ್ ಸ್ಟೇಜ್ ಅಲ್ಲಿ ಬಂದಿರೋದ್ರಿಂದ ಇವತ್ತು ಒಂದೆರಡು ದಿವಸದಲ್ಲಿ ಅದನ್ನ ಒಂದು ಫೈನಲ್ ಮಾಡಿ ಇವ್ರ ಹೆಸರೇ ಇಟ್ಬಿಡಿ, ಅದನ್ನ ಅವ್ರು ಡಿಸೈಡ್ ಮಾಡ್ಬೇಕು ಸರ್. ನಾವು ಗುತ್ತಿಗೆದಾರ, ನಾವು ನಾವೇನು ಹೇಳಕ್ ಬರಲ್ಲ. ಅಲ್ಲ, ಮೊದಲು ಈಗ ತೆರವುಗೊಳಿಸುವ ಮುನ್ನ ಯಾರಿಗಾದ್ರೂ ಗಮನಕ್ಕೆ ತಂದಿದ್ರಾ ನೀವು ಆ ಮೂರ್ತಿಯನ್ನ? ಸರ್ ಹೌದೌದು, ನಮ್ಮ ಅವ್ರ ಕಡೆ ಸಂಘದವರು ಒಬ್ರು ಬಂದಿದ್ರು. ಅದನ್ನ ಯಾರ ಸಂಘ? ಈಗ ಅದಕ್ಕೆ ನಮ್ಮ ಕರ್ನಾಟಕ ರತ್ನ ಅವ್ರದ್ದು ಏನಿದೆ ಅವ್ರ ಕಡೆಯಿಂದ ಒಬ್ರು ಬಂದಿದ್ರು. ಅವ್ರ ಮುಂದೆನೆ ಸ್ಮಾರ್ಟ್ ಸಿಟಿಯ ಒಂದು ಸಾಹೇಬರು ಸಹ ಇದ್ರು. ಅವ್ರ ಮುಂದೆನೆ ಅದನ್ನ ನಾವು ತೆಗೆದು ಅದನ್ನ ಒಳಗಡೆ ನಾವಿರುವಂತ ಒಂದು ಸಪರೇಟ್ ಆದ ಕೋಣೆ ನಿರ್ಮಿಸಿ ನೆನ್ನೆ ನಿಮ್ ಪತ್ರಕರ್ತರು ಒಬ್ರು ಬಂದಿದ್ರು. ಅದಕ್ಕೆ ಬಂದು ಅದರ ಭಾವಚಿತ್ರನೆಲ್ಲ ತಗೊಂಡೋಗಿದ್ದಾರೆ. ಯಾವ ತರ ನಾವು ಸುರಕ್ಷಿತವಾಗಿ ಗೌರವವಾಗಿ ಅದನ್ನ ಕಾಪಾಡ್ಕೊಂಡ್ ಅಲ್ಲ, ಹೌದು, ನಾನು ಹೇಳ್ತಾ ಇರುವಂತದ್ದು ಮೊದಲು ಮೂರ್ತಿಯನ್ನು ಅಲ್ಲಿಂದ ತೆರವುಗೊಳಿಸುವ ಮುನ್ನ ಯೋಚನೆ ಮಾಡಬೇಕಾಗಿತ್ತಲ್ಲ. ನಾವು ಯಾರ ಮೂರ್ತಿಯನ್ನು ಮುಡ್ತಾ ಇದ್ವಿ? ಕರ್ನಾಟಕದ ಸಿಂಹ ಅಂತ ಹೆಸರು ಇದೆ ಅವ್ರಿಗೆ. ನಾ ಇದನ್ನ ಅನಾಮತ್ತಾಗಿ ಎತ್ಕೊಂಡೋಗಿ ಬೇರೆ ಎಲ್ಲೋ ಇಟ್ಬಿಡ್ತೀನಿ ಅಂತ ಹೇಳಿದ್ರೆ ಜನ ಒಪ್ಕೊಳ್ತಾರ? ಮುಂಚೆ ಯಾಕೆ ಯೋಚನೆ ಮಾಡಲಿಲ್ಲ ನೀವು? ಅನಾಮತ್ತಾಗಿ ಎತ್ತಲಿಲ್ಲ ಸರ್, ಇದು ಎಲ್ಲರನ್ನು ಸನ್ಮುಖದಲ್ಲಿ ತೆಗ್ದಿರುವಂತದ್ದು. ಸರ್ಕಾರದ ಅಧಿಕಾರಿಗಳ ಮುಂದೆನೆ ತೆಗ್ದಿರುವಂತದ್ದು. ಅಲ್ಲ, ಏಕಾಏಕಿಯಾಗಿ ಇದು ಮಾಯ ಆಗಿದೆ ಅಂತ ಅಲ್ಲಿ ಬೆಳಗಾವಿ ಜನ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನೀವು ಅದನ್ನ ನೆನ್ನೆ ತೆಗ್ದಿರುವಂತ ಚಿತ್ರಗಳನ್ನ ನೀವು ಬೇಕಾದ್ರೆ ಅವ್ರಿಗೆ ಸಾಕ್ಷಿಯಾಗಿ ನೀವು ತೋರಿಸ್ಬೋದು ಸರ್. ಅದನ್ನ ಅದು ಸಾಕ್ಷಿಯಾಗೇ ಇದೆ. ನಮ್ ಕಳಕಳಿ ಇಷ್ಟೇ, ಈ ಮಾಲ್ ಎಷ್ಟು ಚೆನ್ನಾಗಿ ಕಟ್ಟಿದ್ದೀರೋ ಅದಕ್ಕೂ ತುಂಬಾ ಚೆನ್ನಾಗಿ ಈ ಮೂರ್ತಿಯನ್ನ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು. ಅದ್ರಲ್ಲಿ ಎರಡು ಪ್ರಶ್ನೆ ಇರಲ್ಲ ಸರ್, ಅದ್ಭುತವಾಗಿ ಮಾಡ್ಕೊಡ್ತೀವಿ. ಓಕೆ, ಧನ್ಯವಾದಗಳು ರಾಜು ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಅಲ್ಲಿನ ಮೂರ್ತಿಯನ್ನು
ಮತ್ತೊಮ್ಮೆ ನಾವು ಮರು ಪ್ರತಿಷ್ಠಾಪನೆ ಮಾಡ್ತೀವಿ ಎನ್ನುವ ನಿಟ್ಟಿನಲ್ಲಿ ಈಗ ನೋಡ್ತಾ ಇದ್ದೀರಿ, ಈ ಮೂರ್ತಿ ಮಾಲ್ ಮುಂದೆ ಪ್ರತಿಷ್ಠಾಪನೆ ಪುನಃ ಆಗುತ್ತೆ. ಅದು ಕೂಡ ವಿಶೇಷವಾದ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾಲ್ಗೆ ಬರುವಂಥ ಜನ ಈ ಮೂರ್ತಿಯನ್ನು ದರ್ಶನ ಮಾಡಿಕೊಂಡೇ ಮುಂದೆ ಹೋಗಬೇಕು. ಆ ರೀತಿ ಈ ಪ್ರತಿಮೆ ಇದಾಗತ್ತೆ, ಒಂದು ಮಾದರಿ ಪ್ರತಿಮೆ ಇದಾಗತ್ತೆ ಅನ್ನೋದು ಅವರ ಮಾತಾಗಿದೆ. ಹೌದು, ಆಗಬೇಕು. ಇವರ ಬಲಿದಾನ, ಇವರ ತ್ಯಾಗ, ಇವರ ಕೊಡುಗೆಗಳಿಲ್ಲದೇನೆ ಇಂಥ ಸ್ವಾತಂತ್ರ್ಯವನ್ನು ಅನುಭವಿಸೋಕೆ, ಸ್ವಾತಂತ್ರ್ಯದ ಕಾಲದಲ್ಲಿ ನಾವು ಬದುಕೋಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಮಾಲ್ ಅದ್ಭುತವಾಗಿ ಕಟ್ಟಿದ್ದಾರೆ. ಇದನ್ನು ಕೂಡ ಅದ್ಭುತವಾಗಿ ಮಾಡುವಂಥ ಕಟ್ಟಡ, ಅದ್ಭುತವಾಗಿ ಪ್ರತಿಮೆಯನ್ನು ನಿರ್ಮಾಣ ಮಾಡುವಂಥ, ಅದರ ಮುಂದೆ ನಿಲ್ಲಿಸುವಂಥ ಸ್ಮಾರ್ಟ್ ಸಿಟಿ ಕೆಲಸ, ಎಡವಟ್ಟುಗಳು ಆ ನಂತರವೂ ಕೂಡ ತಿದ್ದಿಕೊಂಡು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಾದರೂ ಅದನ್ನು ಮುಂದೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇದು ನಮ್ಮ ರಾಜ್ಯದ ಹೆಮ್ಮೆಯ ಸಂಕೇತ. ನಾನಾಗಲೇ ಹೇಳ್ತಾ ಇದ್ದೆ, ಇವರ ಕೊಡುಗೆಗಳು ಒಂದಲ್ಲ ಎರಡಲ್ಲ ಅಂಥೇಳಿ. ಲೋಕಮಾನ್ಯ ತಿಲಕರ ಜೊತೆ ಸೇರಿಕೊಂಡು ಅನೇಕ ಕ್ರಾಂತಿಕಾರಿಕ ಹೆಜ್ಜೆಗಳನ್ನಿಟ್ಟಿದ್ದಾರೆ. ಅನೇಕ ರೀತಿಯಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ, ಒಂದು ಎರಡು ಅಲ್ಲ. ಅವರು ನಾನಾ ರೀತಿಯಲ್ಲೂ ಕೂಡ ಅವರನ್ನು ಖಾದಿ ಭಗೀರಥ ಅಂತ ಕರೀತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಖಾದಿಯ ಬಹಳ ದೊಡ್ಡ ಮೂಮೆಂಟ್, ಸ್ವದೇಶಿ ಉತ್ಪನ್ನಗಳ ಚಳವಳಿ ವಿಚಾರದಲ್ಲಿ ಗಾಂಧಿ ಶುರು ಮಾಡಿದಂಥ ಚಳವಳಿ, ಅದನ್ನು ಅಕ್ಷರಶಃ ಪಾಲಿಸಿದಂಥವರು ಇವರು. ಆದರೆ ಎಲ್ಲೋ ಅಭಿವೃದ್ಧಿ ಮಾಡ್ತೀವಿ, ಏನೋ ದೊಡ್ಡ ಮಾಲ್ ಕಟ್ಬಿಡ್ತೀನಿ ನಾನು ಅಂತ ಬಂದು ಇಂಥ ಮಹನೀಯರ ಮೂರ್ತಿಗಳನ್ನು ಅಥವಾ ಪ್ರತಿಮೆಗಳನ್ನು ಲೆಕ್ಕವೇ ಇಲ್ದಂಗೆ ಮಾಡಿದ್ದಾರಲ್ಲ, ಅಂಥವರ ಕಣ್ಣು ತೆರೆಸುವ ಕೆಲಸ ಇವತ್ತಾಗಿದೆ. ಇನ್ನು ಮುಂದೆ ಆದರೂ ಕೂಡ ಈ ಸ್ಮಾರ್ಟ್ ಸಿಟಿ ಅಂತ ಕೆಲಸ ಮಾಡುವಂಥವರು ನಮ್ಮ ಮಹನೀಯರನ್ನು, ನಮಗೆ ಕೊಡುಗೆ ಕೊಟ್ಟವರನ್ನು ನಾವು ಅನಾಮತ್ತಾಗಿ ಏನೋ ಮಾಡ್ತೀನಿ ಅಂದರೆ ಇದೊಂದು ಎಚ್ಚರಿಕೆಯ ಸಂದೇಶವಾಗಿದೆ. ಇದಾಗಿತ್ತು ಇವತ್ತಿನ ಜನಧನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.